ಮತ್ತೆ ನನ್ನ ದೈವ ಭಕ್ತರಿಗೆಲ್ಲರಿಗೂ ಒಂದಷ್ಟು ನನ್ನ ದೈವ ಭಕ್ತರು ಅಂದರೆ ನನ್ನ ದೈವವನ್ನು ಆರಾಧನೆ ಮಾಡುವಂಥ ಒಂದಷ್ಟು ಅಂದರೆ ಇಲ್ಲಿ ನಮ್ಮ ಹೊಸ್ತಿಲಿಗೆ ಕಷ್ಟ ಸುಖ ಕೇಳಲಿಕ್ಕೆ ಒಂದಷ್ಟು ಜನ ಬರ್ತಾ ಇರ್ತಾರಲ್ಲ, ಅವ್ರು ಒಂದಷ್ಟು ನಮ್ಮ ಕ್ಷೇತ್ರದ ಬಗ್ಗೆ ಎಲ್ಲ ಕೇಳ್ತಾ ಇರೋ ಸಂದರ್ಭದಲ್ಲೇ ಮನೇಲಿ ನೀವು ಯಾವ ರೀತಿ ಆರಾಧನೆ ಮಾಡ್ತೀರಿ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಿದ್ರು. ಮತ್ತು ಹಾಗೆ ಎಷ್ಟು ದೈವಗಳನ್ನು ಆರಾಧನೆ ಮಾಡ್ತಾ ಇದ್ರಿ, ಇದನ್ನು ಮೊದಲಿನಿಂದ ಯಾರು ನಡೆಸ್ತಾ ಇದ್ರು ಅನ್ನುವಂಥ ವಿಚಾರನೂ ಕೇಳಿದ್ರಿ. ಬನ್ನಿ ನಾನು ಒಂದಷ್ಟು ವಿಚಾರನ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಹೊಸ್ತಿಲ್ ಅಂತ ಅಂದರೆ ಈ ದೈವ ನರ್ತಕರ ಹೊಸ್ತಿಲ್ನಲ್ಲೇ ಒಂದಷ್ಟು ಸಂದರ್ಭದಿಂದ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಮೂಲ ಮನೆ ನಮ್ದು ಬೇರೆ ಕಡೆ ಇದೆ. ಈಗ ಅಲ್ಲಿನ ಮೂಲ ಮನೆಯಿಂದ ರೀತಿ ರಿವಾಜಿನ ಪ್ರಕಾರವೇ ಅಂದರೆ ಅದು ಮೂಲ ಮನೆ ಇದ್ದಂಥದ್ದು ಬೇರೆಯವರ ಜಾಗದಲ್ಲೇ ಮೊದಲು. ಅಂದರೆ ಆ ಜಾಗ ಅವರಿಗೀಗ ಅವ್ರದ್ದೆಲ್ಲ ಸರಿಸಮ ಆದ ನಂತರ ಮೂಲ ಮನೆತನವನ್ನು ನಾವು ಅಲ್ಲಿನ ಕಲೆ ಅನ್ನುವಂಥದ್ದನ್ನು, ಅಲ್ಲಿನ ದೈವ ಕಲೆ ಅನ್ನುವಂಥದ್ದನ್ನು ಈಗ ನಮ್ಗೆ ಈಗಲೇ ಅಜ್ಜನ ಮೂಲಕ ಅಂದರೆ ನಮ್ದು ಹಿಂದಿನ ಕಾಲದಲ್ಲಿ ಕುಪ್ಪತಂತ್ರಿ ಅಂತ ದೈವ ನರ್ತಕರ ಮೂಲಕ ಒಂದಷ್ಟು ನಮ್ಮ ದೈವಗಳು ಏನು ಹಿಡ್ದಿತ್ತಲ್ಲ ಅದನ್ನೆಲ್ಲ ಸರಿ ನಾವು ದುಗ್ಸ್ಕೊಂಡು ಧರ್ಮಸ್ಥಳದಲ್ಲಿ ತೀರ್ಥ ಸ್ನಾನಾದಿದು ಎಲ್ಲ ಪರಿಪೂರ್ಣ ಆದ ನಂತರ ಈಗ ನಾವು ಇಲ್ಲಿ ಹೊಸ್ತಿಲಿನಲ್ಲೇ ಒಂದಷ್ಟು ದೈವಗಳನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರೆ. ಹಾಗೆ ಸಹಾಯಬಲ ದೈವಗಳನ್ನು, ಪ್ರತಿಯೊಂದು ದೈವಗಳನ್ನು ಆರಾಧನೆ ಮಾಡ್ಕೊಳ್ತಾ ಅದರ ಸಹಾಯಬಲವಾಗಿ ನಡ್ಕೊಳ್ತಾ ಮತ್ತೆ ಮೈ ಮೇಲೆ ಬರುವಂಥ ಸರ್ವ ದೇವರನ್ನ ಆರಾಧನೆ ಮಾಡಿಕೊಂಡು ಒಂದಷ್ಟು ಜನ ಕಷ್ಟ ಸುಖ ಬೇಡ್ಕೊಂಡು ಬರುವಂಥ ಪ್ರತಿಯೊಂದು ಜನರಿಗೂ ಇಲ್ಲೇ ಮೇನ್ ಅಂತ ಹೇಳಿದ್ರೆ ಯಾವುದೇ ಒಂದು ಜನಗಳು ಬಂದರೂ ಕಷ್ಟ ಸುಖ ಅನ್ನುವಂಥ ವಿಚಾರ ಅಂತ ಬಂದರೆ ಇದು ವ್ಯವಹಾರ ಆಗಿ ನಾವು ನಡೆಸ್ತಾ ಇಲ್ಲ. ಎಷ್ಟೋ ಜನ ಬರ್ತರು, ಯಾರ ಹತ್ರನೂ ಇಷ್ಟೇ ಕೊಡ್ಬೇಕಷ್ಟೇ ಕೊಡ್ಬೇಕನ್ನುವಂಥ ಆಲೋಚನೆ ಆಗಲಿ, ನಾವು ಒಂದಷ್ಟು ಮಾತುಕತೆ ಆಗಲಿ ಚರ್ಚೆ ಅಂತ ಮಾಡೋದಿಲ್ಲ. ಏನೋ ಒಬ್ಬರು ಒಂದಷ್ಟು ಇರುವವರು ಬರ್ತಾರೆ, ಒಂದಷ್ಟು ಇಲ್ಲದಿರುವವರು ಅಂದರೆ ಒಂದಷ್ಟು ಶ್ರೀಮಂತ ಬಳಗ ಬರುತ್ತೆ, ಒಂದಷ್ಟು ಬಡ ಜನಗಳು ಬರ್ತಾರೆ. ಆವಾಗ ಅವರಿಗೆ ಸಾಹುಕಾರರಾಗಿದ್ದರೆ ಎಷ್ಟೋ ಕೊಟ್ಟು ಮಾಡ್ಕೊಂಡು ಹೋಗ್ತು ಅನ್ನುವಂಥ ಬಲ ಇರ್ತದೆ. ಆದರೆ ಬಡ ಜನರು ಬಂದರೆ ಅಯ್ಯೋ ಇವ್ರು ಎಷ್ಟು ತಗೊಳ್ತಾರೋ ಒಂದು ಪೂಜೆ ಹವನ ಮಾಡುವವರು ಅನ್ನುವಂಥ ಒಂದು ದುಗುಡ ಒಂದು ಮನಸ್ಥಿತಿಯಲ್ಲೇ ಆಲೋಚನೆ ಮಾಡೇ ಬರ್ತಾರೆ. ಆ ಥರ ಆಲೋಚನೆ ಎಲ್ಲ ಮಾಡಿ ನನ್ನ ಕ್ಷೇತ್ರಕ್ಕೆ ಬರುವಂಥದ್ದು ಅಗತ್ಯ ಇಲ್ಲ. ಯಾಕಂದರೆ ನೀವು ಏನೂ ಇಲ್ಲದೆ ಬಂದರೂ ಸಹ ನಮ್ಮ ಕ್ಷೇತ್ರದಿಂದ ಒಂದು ಭಂಡಾರ ಅಂತ ಹೇಳಿ ನೀವು ದೈವವನ್ನು ನಂಬಿ ಅಂದರೆ ನಾವು ನಂಬಿಕೊಂಡು ಬಂದಿರುವಂಥ ಒಂದಷ್ಟು ಕ್ಷೇತ್ರದ ಹೆಸರು ಹೇಳ್ತೇನೆ. ಅಂದರೆ ದೈವಗಳು ಕರಿಕಟ್ಟೆ ರಾಹುತೇಶ್ವರ, ಶಿರಸಿ ಮಾರಿಕಾಂಬೆ, ಭಟ್ಕಳ ಮಾರಿಕಾಂಬೆ, ಗಿಡವೇನಕಟ್ಟೆ ಭೂತೇಶ್ವರ, ಸೋಡಿಗದ್ದೆ ಮಹಾಸತಿ, ಸೋಡಿಗದ್ದೆ ಜಟಕ, ಮಿರ್ತು ದೈವ, ಬೊಬ್ಬರಿಯ, ಕೊರಗಜ್ಜ, ನಾಗಯಕ್ಷೆ, ಶ್ರೀ ಸಿಗಂದೂರು ಚೌಡೇಶ್ವರಿ, ಹಾಗೆ ನಾಗಯಕ್ಷೆ, ಸ್ಮಶಾನ ಕಾಳಿ, ಹೀಗೆ 12 ದೈವಗಳನ್ನು ನಾವು ನಂಬ್ಕೊಂಡು ಬರ್ತಾ ಇದ್ರೆ. ಹಾಗೆ ದೈವಗಳ ಕೃಪೆ ಅನ್ನುವಂಥದ್ದು ಇದುವರೆಗೂ ಬಂದಂಥ ನನ್ನ ಭಕ್ತವೃಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇಲ್ಲೇ ಹತ್ತಿರದಿಂದನೂ ಬರ್ತಾರೆ ಕ್ಷೇತ್ರಕ್ಕೆ, ಹಾಗೆ ಒಂದಷ್ಟು ದೂರದಿಂದ ಈ ಕೋಲಾರ, ಮತ್ತು ಈ ಕಡೆ ಬಂದರೆ ಸಾಗರ, ಶಿವಮೊಗ್ಗ, ಹಾಗೆ ಇಲ್ಲಿ ಬ್ರಹ್ಮಾವರ, ಮತ್ತು ಈ ಕಡೆ ಬಂದರೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗೋಕರ್ಣ, ಹೊನ್ನಾವರ, ಭಟ್ಕಳ, ಹಾಗೆ ಇಲ್ಲೇ ಅಕ್ಕಪಕ್ಕದಲ್ಲಿರುವವರು ಒಂದಷ್ಟು ಹಳ್ಳಿಗಾಡಿನಿಂದನೂ ಬರ್ತಾರೆ. ಹಾಗೆ ಸಿಟಿಯಿಂದನೂ ತುಂಬ ಜನ ಬಂದು ಹೋಗಿದ್ದಾರೆ. ಹಾಗೆ ನಂಬಿಕೆಯಿಂದ ಬಂದದ್ದೇ ಆದರೆ ಪ್ರತಿಯೊಂದು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿದ್ದಾರೆ. ಅಂದರೆ ನಂಬಿನೇ ಬಂದಿರ್ತಾರೆ ಪ್ರತಿಯೊಬ್ಬರು. ಹಾಗೆ ಒಂದಷ್ಟು ವಿಚಾರಗಳನ್ನು ಪ್ರಾರ್ಥಿಸ್ಕೊಂಡು ಹೋಗ್ತಾರೆ. ಒಂದಷ್ಟು ವಿಚಾರ ಅಂದರೆ ಬಂದೆ ಮೊಗದಷ್ಟು ಅವ್ರು ಪ್ರಾರ್ಥನೆ ಮಾಡಿದಂಥ ರೀತಿನೂ ಹಾಗೆ ಮತ್ತು ಮಿಗಿಲಾದಂಥದ್ದು ದೈವಗಳು ಕೊಟ್ಟಿದೆ. ಅದೇ ರೀತಿಯಲ್ಲಿ ಮುಂದೂ ಹಾಗೆ ಒಂದಷ್ಟು ಈ ಕ್ಷೇತ್ರಕ್ಕೆ ಪ್ರತಿಯೊಂದು ಜನರು ನಂಬಿಕೆ ಇಟ್ಟು ಬನ್ನಿ. ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ದೈವವನ್ನು ನಂಬಿ ಅದೇ ರೀತಿಯಲ್ಲಿ ಸಹ ಕುಟುಂಬಕ್ಕೂ, ನಿಮ್ಮ ಕುಟುಂಬ ಅಂತ ಇಲ್ಲ, ಒಂದಷ್ಟು ಜನಜೀವಿಗಳಿಗೂ ಈ ಕ್ಷೇತ್ರದ ಬಗ್ಗೆ ನೀವು ತಿಳಿಸಿ ಮಾಹಿತಿ ಕೊಡಿ. ಹಾಗೆ ಎಲ್ಲರೂ ನನ್ನ ಕ್ಷೇತ್ರದ ಕೃಪೆಗೆ ಒಳಗಾಗಿ ಎಲ್ಲರೂ ಈ ದೈವ ಸ್ಥಳದ ಮೂಲಕ ಅಂದರೆ ನಮ್ಮ ದೈವಗಳ ಸ್ಥಳದ ಮೂಲಕ ದೈವ ಆರಾಧನೆ ಮಾಡುವಂಥ ಈ ಹೊಸ್ತಿಲದ ಮೂಲಕ ಒಂದಷ್ಟು ಜನರಿಗೆ ಒಳಿತಾಗಬೇಕನ್ನುವಂಥ ಉದ್ದೇಶಪೂರ್ವಕ. ಹಾಗೆ ನಾವು ಇಲ್ಲಿ ಈಗ ನಡೆಸ್ತಾ ಇದ್ರೆ ಅಂದರೆ ಹೊಸ್ತಿಲ್ ಬಾಗಿಲು ಒಳಗೆ ಒಂದಷ್ಟು ಜನ ದೂರದಿಂದ ದಿಕ್ಕಿನಲ್ಲಿ ಬರುವವರಿಗೆ ಒಂದಷ್ಟು ಉಳಿಯೋ ವ್ಯವಸ್ಥೆ ಅಂತ ಆದರೆ ಮನೆಯಲ್ಲೇ ಬಂದು ಇರ್ತಾರೆ. ಹಾಗೆ ಈಗ ಒಂದಷ್ಟು ಅಂದರೆ ದೈವದ ಮೂಲೆಯನ್ನು ಬಿಟ್ಟು ಹೊರಗಡೆ ಒಂದಷ್ಟು ವಿಚಾರ ಅಂತ ಬಂದರೆ ಹೊರಗಡೆ ಭಾಗದಲ್ಲಿ ಒಂದು ಆಶ್ರಮ ರೀತಿ ನಿರ್ಮಾಣ ಮಾಡಿ ಒಂದಷ್ಟು ಜನರಿಗೆ ಆಶ್ರಯ ನೀಡುವಂಥ ಒಂದಷ್ಟು ಆಲೋಚನೆಯನ್ನು ಈಗ ದೈವದ ಮೂಲಕನೇ ನಾವು ಮಾಡಿದ್ರೆ, ದೈವಗಳಲ್ಲೆಲ್ಲ ಕೇಳಿ ದೈವಗಳ ಒಪ್ಪಿಗೆನೂ ಪಡೆದಿದ್ರೆ. ಬನ್ನಿ ಆ ಜಾಗನೂ ತೋರಿಸ್ತೀನಿ, ಬನ್ನಿ ನಾನು ಬನ್ನಿ. ನೋಡಿ, ನಾನು ಈಗಾಗಲೇ ಹೇಳಿದೆ ನಿಮಗೆ ಒಂದಷ್ಟು ಬರುವಂಥ ಭಕ್ತರಿಗೆ ಆಶ್ರಯ ನೀಡುವಂಥ ಉದ್ದೇಶದಿಂದ. ಅಂದರೆ ಈಗ ನಮ್ಮ ಮನೆ ಈ ಕಡೆ ಆದರೆ ಬನ್ನಿ, ಈ ಕಡೆ ನಮ್ಮ ಮನೆಯ ಎಡಭಾಗದಲ್ಲೇ ಒಂದಷ್ಟು ಏನು ಜಾಗ ಕಾಣಿಸ್ತಿದೆಯಲ್ಲ, ಇಲ್ಲೇ ಒಂದು ಸಣ್ಣ ರೀತಿಯಾದಂಥ ಒಂದು ಆಶ್ರಮವನ್ನು ಮಾಡಿ, ಆ ಕಡೆ ತೋರಿಸಿ, ಒಂದಷ್ಟು ಸಣ್ಣ ರೀತಿಯಾದಂಥ ಆಶ್ರಮ ನಿರ್ಮಾಣ ಮಾಡಿ ಒಂದಷ್ಟು ಕ್ಷೇತ್ರದ
ಹೆಸರು ಉಳಿಬೇಕು, ಹಾಗೆ ಬರುವಂಥ ಜನರಿಗೆ ಉಳಿಯುವಂಥ ವ್ಯವಸ್ಥೆನೂ ಆಗಬೇಕನ್ನುವಂಥ ಉದ್ದೇಶಪೂರ್ವಕದಿಂದ ಒಂದು ಆಶ್ರಮ ಮಾಡಬೇಕನ್ನುವಂಥ ಆಲೋಚನೆ ಮಾಡೋದು ಉಂಟು. ಅದೇ ದೈವದ ಮೂಲಕ ಕೇಳಿದಾಗ ಇದು ಮೂಲ ಅಂದರೆ ಹಿಡಿದಂಥ ದೈವ ಕರಿಕಟ್ಟೆ ರಾಹುತೇಶ್ವರ ಆಗಲಿ ಇರ್ಬೋದು, ಹಾಗೆ ಸೋಡಿಗದ್ದೆ ಮಹಾಸತಿ ಇರ್ಬೋದು, ಶಿರಸಿ ಮಾರಿಕಾಂಬೆ ಆಗಿರ್ಬೋದು, ಹಾಗೆ ಒಂದಷ್ಟು ದೈವಗಳು ಅಂದರೆ ನಮ್ಮ ಮೂಲ ಸ್ಥಳ ದೈವ ಕಂಚಿನ ಹಾಯಿಗುಳಿ ಚಿಕ್ಕು ಗರಡಿ ಸ್ಥಳ ಅಂತ ಹೇಳ್ತಾವ್ರೆ. ಇಲ್ಲೇ ನಾವುಂದ ಹತ್ರ ಕುಂದಾಪುರದಲ್ಲೇ ಬರುತ್ತೆ. ಆ ದೈವದಲ್ಲೆಲ್ಲ ಪ್ರಾರ್ಥನೆ ಮಾಡಿದ ನಂತರ ಮೈ ಮೇಲೆ ಬರುವಂಥ ದೈವದಲ್ಲಿ ಕೇಳಿದಂಥ ನಂತರ ಸ್ಥಳದಲ್ಲೇ ಆಶ್ರಮ ಮಾಡಲಿಕ್ಕೆ ದೈವದ ಅಪ್ಪಣೆ ಸಿಕ್ಕಿದೆ ಈಗಾಗಲೇ. ಹಾಗೆ ನೀಲನಕ್ಷೆನೂ ನಾವು ತೆಗೆದಿದ್ದೀವಿ. ಮೂಲ ಆಗಿ ಒಂದು ಸ್ಮಶಾನ ಕಾಳಿಯ ಮುಖ ಕವಚವನ್ನು ಸ್ಥಾಪನೆ ಮಾಡಿ ದೈವ ನರ್ತಕರಿಗೆ ಅಂದರೆ ನಮಗೆ ಉಳುವಂಥ ಒಂದು ವ್ಯವಸ್ಥೆ, ಹಾಗೆ ಬರುವಂಥ ದೈವ ಭಕ್ತರಿಗೆ ಒಂದಷ್ಟು ಉಳಿಯುವ ವ್ಯವಸ್ಥೆನ ಇದೇ ಜಾಗದಲ್ಲಿ ಮಾಡಬೇಕನ್ನುವಂಥ ಆಲೋಚನೆ ಇವಾಗಲೇ ಮಾಡಿದ್ವಿ ನಾವು. ನೋಡಿದ್ರಲ್ಲ, ಇದೇ ನಮ್ದು ದೈವಗಳ ಬಗ್ಗೆ ಆಗಲಿ, ಹಾಗೆ ದೈವಗಳು ಬರುವಂಥ ಈ ಹೊಸಲಲ್ಲಿ ಒಂದಷ್ಟು ಬರುವಂಥ ಭಕ್ತರಿಗೆ ಆಶ್ರಮ ಏನೇನು ಮಾಡ್ಬೇಕನ್ನುವಂಥ ಆಲೋಚನೆ ಮಾಡಿದೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಹಾಗೆ ನಮ್ಮ ದೇವರುಗಳ ಕೃಪೆ ಅನ್ನುವಂಥದ್ದು ನನ್ನ ದೈವ ಭಕ್ತರ ಸಮೂಹಕ್ಕೆ ಸಿಗಲಿ. ಈ ವಿಡಿಯೋ ಅನ್ನುವಂಥದ್ದು ಅಂದರೆ ಒಂದಷ್ಟು ಜನರಿಗೆ ನನ್ನ ದೈವ ಭಕ್ತರು, ಹಾಗೆ ಒಂದಷ್ಟು ನನ್ನ ಸ್ನೇಹ ಬಳಗ ಇರ್ಬೋದು, ಪರಿಚಯಸ್ಥರು, ಪರಿಚಯ ಆದವರು, ಪರಿಚಯ ಇಲ್ಲದವರು, ಪ್ರತಿಯೊಬ್ಬರು ಈ ವಿಡಿಯೋವನ್ನು ಒಂದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.